ಆಗಿದೆ. ಚಿಂತಾಮಣಿ ಮಠದಲ್ಲಿ 25ನೇ ಪೀಠಾಧಿಪತಿಗಳಾಗಿ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿಗಳು, 30ನೇ ಪೀಠಾಧಿಪತಿಗಳಾಗಿ ಶ್ರೀ ಶ್ರೀ ಕಾಶಿ ಸುಬ್ರಹ್ಮಣ್ಯ ಬಾಲ ಚಿಂತಾಮಣಿ ಸ್ವಾಮಿಗಳು ಸಿದ್ಧಿ ಪುರುಷರಾಗಿ ವಿರಾಜಮಾನರಾಗಿದ್ದರು. ಅವರು ನುಡಿದಂತೆ ಕಾರ್ಯಗಳಾಗುತ್ತಿದ್ದವು. ಪ್ರಸ್ತುತ ಚಿಂತಾಮಣಿ ಮಠದಲ್ಲಿ ಶ್ರೀ ಶ್ರೀ ಶಿವಾನಂದ ಭಾರತಿ ಚಿಂತಾಮಣಿ ಸ್ವಾಮಿಗಳು 31ನೇ ಪೀಠಾಧಿಪತಿಗಳಾಗಿ ವಿರಾಜಮಾನರಾಗಿದ್ದಾರೆ. ಶ್ರೀ ಗುರುಗಳು ಪೂರ್ವಾಶ್ರಮದಲ್ಲಿ MSc ಮ್ಯಾಥಮೆಟಿಕ್ಸ್ ಮಾಡಿ ವೇದಾಂತವನ್ನು ಅಭ್ಯಾಸ ಮಾಡುತ್ತಿರುತ್ತಾರೆ. ಕೋಮಾರನಹಳ್ಳಿ ಶಂಕರಲಿಂಗ ಭಗವಾನರ ಗುರುಗಳಾದ ದತ್ತರಾಜ ಯೋಗೀಂದ್ರರು ಎಂಬ ಅವಧೂತರ ಮರಿಮೊಮ್ಮಗರಾಗಿರುತ್ತಾರೆ. ಶೃಂಗೇರಿ ಜಗದ್ಗುರುಗಳು ಇವರಿಗೆ ಶಿವಾನಂದ ಭಾರತಿ ಎಂಬ ದೀಕ್ಷಾನಾಮವನ್ನು ಕೊಟ್ಟಿರುತ್ತಾರೆ. ಶ್ರೀ ಗುರುಗಳು ಹಾಗೂ ಅವರ ಸಹೋದರರಾದಂತಹ ಶ್ರೀಕಾಂತ್ ದ್ವಿವೇದಿಯವರು ಸೇರಿ ತತ್ವಶಂಕರ ಎಂಬ ಯೂಟ್ಯೂಬ್ ವಾಹಿನಿಯ ಮೂಲಕ ಅದ್ವೈತ ಪ್ರಚಾರ ಮಾಡಿರುವ ಕಾರ್ಯ ಕರ್ನಾಟಕದಾದ್ಯಂತ ಪರಿಚಯವಾಗಿದೆ. ಶ್ರೀ ಗುರುಗಳು ಅದ್ವೈತ ಸಿದ್ಧಾಂತವನ್ನು ಚಿಕ್ಕ ಮಕ್ಕಳಿಗೂ ಅರ್ಥವಾಗುವಂತೆ ಸರಳವಾಗಿ ಬೋಧಿಸುತ್ತಾರೆ. ಶ್ರೀ ಗುರುಗಳು ಬಂದಾಗಿನಿಂದ ಚಿಂತಾಮಣಿ ಮಠವು ಉತ್ತರೋತ್ತರ ಅಭಿವೃದ್ಧಿಯಾಗುತ್ತಿರುವುದನ್ನು ಕಾಣಬಹುದಾಗಿದೆ. ಭಾರತದಲ್ಲಿಯೇ ಪ್ರಥಮ ಬಾರಿಗೆ ಶಂಕರಾಚಾರ್ಯರನ್ನು ಆನೆ ಅಂಬಾರಿಯಲ್ಲಿ ಮೆರವಣಿಗೆ ಮಾಡಿಸುತ್ತಾರೆ. ಇದು ವಿಜಯನಗರ ಜಿಲ್ಲೆಯ ಹೆಮ್ಮೆಯ ವಿಚಾರವಾಗುತ್ತದೆ. ಉಪನಿಷತ್ ಪಾಠ ಆನ್ಲೈನ್ ಮೂಲಕ ವೇದಾಂತ ಪ್ರವಚನವನ್ನು ನೀಡುವ ಮೂಲಕ ತತ್ವವನ್ನು ಎಲ್ಲರಿಗೂ ತಿಳಿಸುತ್ತಿದ್ದಾರೆ. ಶ್ರೀ ಗುರುಗಳು ವಿಶೇಷವಾಗಿ ಶಂಕರಾಚಾರ್ಯರ ಅಷ್ಟೋತ್ತರ ಶತನಾಮಾವಳಿಯನ್ನು ರಚಿಸುತ್ತಾರೆ ಮತ್ತು ಚಿಂತಾಮಣಿ ಮಠದ ಗುರುಪರಂಪರಾ ಸ್ತೋತ್ರವನ್ನು ರಚಿಸುತ್ತಾರೆ. ಇದು ಅವರ ವಿಪತ್ತಿಗೆ ಇರುವ ಕನ್ನಡಿಯಾಗಿದೆ. ಶ್ರೀಮಾದ ಸ್ತೋತ್ರ ಪಾರಾಯಣ ಮಂಡಳಿ ಎಂಬ ಹೆಸರಿನಲ್ಲಿ ಮಹಿಳೆಯರಿಗೆ ಭಜನೆಯನ್ನು ಮಾಡಲು ಪ್ರೇರಣೆ ನೀಡುತ್ತಿರುತ್ತಾರೆ. ಶ್ರೀ ಗುರುಗಳು ಮತ್ತೊಂದು ವಿಶೇಷವೇನೆಂದರೆ 2024ರ ಚಾತುರ್ಮಾಸದಲ್ಲಿ 60 ದಿನಗಳ ಕಾಲ ಪ್ರತಿದಿನ ಒಬ್ಬೊಬ್ಬರ ಮನೆಗೆ ಶಂಕರಾಚಾರ್ಯರ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ಪೂಜೆಯನ್ನು ಮಾಡಿ ಮನೆಯವರಿಗೆ ಉಪದೇಶ ನೀಡಿರುತ್ತಾರೆ. ಯಾವುದೇ ಭೇದ ಭಾವ ತಾರತಮ್ಯವಿಲ್ಲದೆ ಆಹ್ವಾನ ಮಾಡಿದ ಸಕಲ ಭಕ್ತಾದಿಗಳ ಮನೆಗೂ ತೆರಳುತ್ತಾರೆ. ಶ್ರೀ ಗುರುಗಳ ಮಗದೊಂದು ವಿಶೇಷ ಕಾರ್ಯವೆಂದರೆ 2025ರ ಚಾತುರ್ಮಾಸದಲ್ಲಿ ಮೂಲ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸಂಪೂರ್ಣ ಪ್ರವಚನವನ್ನು ಸತತ 86 ದಿನಗಳವರೆಗೂ ನೀಡುತ್ತಾರೆ. ತದನಂತರ ರಾಮ ಪಟ್ಟಾಭಿಷೇಕ ಕಾರ್ಯವನ್ನು ನೆರವೇರಿಸುತ್ತಾರೆ. ಶ್ರೀ ಗುರುಗಳು ಜನಾನುರಾಗಿಗಳಾಗಿದ್ದು ಎಲ್ಲ ಭಕ್ತರನ್ನು ಪ್ರೀತಿಯಿಂದ ಮಾತನಾಡಿಸಿ ಅನುಗ್ರಹಿಸುತ್ತಾರೆ. ಹಾಗಾಗಿ ಇಂದು ಚಿಂತಾಮಣಿ ಮಠವು ತನ್ನ ಉತ್ತಮವಾದ ಕಾರ್ಯಗಳ ಮೂಲಕ ಕರ್ನಾಟಕದಾದ್ಯಂತ ಪ್ರಖ್ಯಾತಿಗೊಳಿಸಿದೆ. ಧನ್ಯವಾದಗಳು.